ನನ್ನ ಮನೆಗೆ ಕರೆದುಕೊಂಡು ಬಾ ಅಂದ್ರೆ ನಿನ್ನ ಕರೆದುಕೊಂಡು ಬಂದಿಲ್ಲ. ಚಕ್ ಅಂತ ಮಾಡ್ತಿರೋ ಲಾಚಕವೇ ನಿನ್ನ ಏಸಿ ಚಲಮಕ್ಕೆ. ಗೌಡ್ರೆ, ಇದು ನನ್ನ ಮನೆಯಾದರೇನು, ನಿಮ್ಮ ಮನೆಯಾದರೇನು? ಇನ್ನು ಮುಂದೆ ಇವಳು ನಿಮ್ಮವಳು. ಶುರು ಮಾಡಿಕೊಳ್ಳಿ ನಿಮ್ಮ ಕೆಲಸವನ್ನು. ಬಾಯ್ ಮುಚ್ಚೋ ಬದ್ಮಾಶ್. ಆಗ ಮಾತಾಡಿದ್ದು ಊಟ ಮಾಡುವ ನಾಲಿಗೆ, ಈಗ ಮಾತನಾಡಿದ್ದು ಹೇಸಿಗೆ ತಿನ್ನುವ ನಾಲಿಗೆ ಏನೋ ನಿಂದು. ಬಿ ಕೇರ್ಫುಲ್ ಭದ್ರ. ತಾಳಿ ಕಟ್ಟಿದ ಗಂಡ ನಾನೇ ಎಂದು ತಿಳಿದುಕೋ, ಬಿಟ್ಟು ಗಂಡ ನಿಂದ ಅವರೇ ಎಂದು ತಿಳಿದುಕೋ. ಈಗ ಬಂದಿದ್ದಾರೆ ಅವರು, ಒಡೆಯವರು ಕೂಡ ಚಕ್ಕದವನ್ನು. ಬಾಯಿ ಮುಚ್ಚೋ ಬೇಕುಪ್ಪ. ನೀನು ಪತಿರತಿ ಮಗನಾಗಿದ್ರೆ ಪಕ್ಕ ಮಾತಾಡ್ತಿದ್ದೆ. ನೀನು ಜಾರಣಿಯ ಮಗ ಇರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಿರುವೆ. ಲೇ ಭದ್ರ, ಮಾತಿಗೆ ಮಾತು ಬೆಳೆಸಿ ನನ್ನ ವೇಳವನ್ನು ಹಾಳು ಮಾಡಬೇಡ. ಅಪ್ಪಗ ಹುಟ್ಟಿದ ಮಗಳ ನೀನಾಗಿ ಓಡಿಸಿ ಓಡುವಾದಿ. ಹುಟ್ಟಿದ ಮಗ ನಾನೇ. ನನ್ನ ಬುದ್ಧಿಯನ್ನು ಓಡಿಸಿ ತರಿಸಿ ತಂದೆ. ಈಗ ಇಲ್ಲಿ ನಡೆಯುವುದು ಈ ದುರ್ವಾದ ದ್ರೋಹಚ್ಚಲ. ಈ ವೃತ್ತದಲ್ಲಿ ಯಾರು ಬಂದರೆ ಮುಗಿಸಿಬಿಡೋರು ಕಥೆಯನ್ನ. ಈ ಇನ್ಸ್ಪೆಕ್ಟರ್ ಪ್ರತಾಪನ ಮನೆಯ ನುಗ್ಗುವ ಗಂಡು ಇನ್ನು ಯಾರು ಹುಟ್ಟಿಲ್ಲ. ಶುರು ಮಾಡಿಕೊಳ್ಳಿ ಇನ್ನು ಮುಂದೆ ನಿಮ್ಮ ಕೆಲಸವನ್ನು. ಈ ರೀತಿ ಮನೆ ಕಾಯುವ ಬದಲು ದೇವಸ್ಥಾನದಲ್ಲಿ ಬರಲು ಹೋಗುವರ ಚಪ್ಪಲಿ ಕಾದಿದ್ದರೂ ಕೂಡ ಆ ಮೈರಾಲಿಂಗೇಶ್ವರ ನಿಮಗೆ ಸರಿಯಾದ ಬುದ್ಧಿಯನ್ನ ಕೊಡುತ್ತಿದ್ದಲ್ಲ. ಲೇ ಭದ್ರ, ನನಗ ಬುದ್ಧಿಗೆ ಅಂತ ಹೇಳಿ ನೀನು ಹಾಗೆ ಬಂದೆ. ಎಂದಾಗಲಿಗದೆ ನಿನ್ನ ಬಾಳ ಬಲ್ಲ. ಈಗೇನಾದ್ರೂ ನೀನನ್ನ ಕೆಣಕಲು ಬಂದಿದ್ದೆ ಆದರೆ ಈ ಕಾಲನ್ನು ಕಡಿದು ನಿಮ್ಮ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಹುಷಾರ್. ಲೇ ಭದ್ರ, ಹೇಳಿದರ ಗಂಡು ಕರೆಕೊಂಡ ನಾನಾಗಿ ಹಿಡಿದ ನಾನು ಯಾವತ್ತಿಗೆ ಬಿಟ್ಟಿದ ಗೌಡ ನಾನಾಗಿ ಈಗಲೇ ನಿಲ್ಲಲು ಕೈ ಬಿಟ್ಟರೆ ನನ್ನ ಕೊರಕ್ಕೆ ಕುಂದು ಬರುತ್ತದೆ. ಈಗಲೇ ನಿನ್ನ ಸಕ್ಕಿಲ ಸುರುಗಾಳಿಯನ್ನು ಆಡಿಸುತ್ತೇನೆ. ರಾಕ್ಷಸ, ನನ್ನನ್ನು ಕೇಳಕೋ ಬದಲು ಕಾಡಲ್ಲೋಗಿ ಒಂದು ಹುಲಿಯನ್ನಾದ್ರೂ ಬೇಟೆ ನಡೆದ್ರೆ ನಿನ್ನನ್ನು ರಾಜನೆಂದು ಮರ್ಯಾದೆ ಮಾಡುತ್ತಿದ್ರು. ನೀನೇನಾದ್ರೂ ನನ್ನ ಕೆಣಕಿಲು ಬಂದಿದ್ದೆ ಆದ್ರೆ ಇಲ್ಲಿ ಕುಳಿತಿರುವ ಜನ ನಿನ್ನ ಕಣ್ಣು ಕಿಡಿತಾರೆ. ಈ ಸಮಾಜದ ಜನಗಳು. ಸಮಾಜಕ್ಕೆ ಸ್ವಾಭಿಮಾನಿ ತಂದು ಕೊಡುವ ಸ್ವಾಗತ ಸೋಳೆ. ಒಂದು ಊರಲ್ಲಿ ಒಂದು ಹೆಣ್ಣು ಕೈಯಾಳ ಆಗಿ ಒಬ್ಬ ಪರ ಪುರುಷನೊಂದಿಗೆ ಓಡಿ ಹೋಗಿ ತನ್ನ ಮೈ ತಾನು ಮಾರಿಕೊಂಡು ಊರಿಗೆ ಬಂದಾಗ ಆದಿತ ಗೌರವದ ಸತ್ಕಾರವನ್ನು ಇರುತ್ತದೆ ಸಮಾಜ. ಈ ಅಂದಾಗೆ ಇಬ್ಬರ ಕೂಡಿಸುತ್ತದೆ ಈ ಸಮಾಜ. ಅಂದಾಗೆ ಇಬ್ಬರು ಅಗಲಿಸುತ್ತದೆ ಈ ಸಮಾಜ. ಈಗ ಇಲ್ಲಿ ನಡೆಯುವುದು ನಮ್ಮಿಬ್ಬರ ಮಜಾ.
ಇನ್ಸ್ಪೆಕ್ಟರ್, ಇಲ್ಲಿ ಏನು ನಡೀತಿದೆ? ಅವಳು ಏಕೆ ಚೀರುತ್ತಿದ್ದಾಳೆ? ಅವಳ ಕೈಯನ್ನು ಯಾರನ್ನು ಜಕ್ಕುತ್ತಿದ್ದಾರೆ? ಇದು ನನ್ನ ಮನೆ, ಅದನ್ನು ಕೇಳುವ ನೀನ್ಯಾರು? ಇಲ್ಲಿಗೆ ಬಂದದ್ದನ್ನು ಮೊದಲ ಮಗಳು. ಇನ್ಸ್ಪೆಕ್ಟರ್, ನನ್ನ ಮೇಲೆ ನೀನು ಕಂಪ್ಲೇಂಟ್ ತಗೊಂಡ್ಕೊಂಡು ಬಂದಿದ್ದಲ್ಲ, ಅದನ್ನು ಕೇಳಿಕೊಂಡು ಹೋಗೋಣ ಅಂತ ಬಂದೀನಿ. ಈಗ ಈ ಘಟನೆಯನ್ನು ನೋಡಿ ಎಂದಕ್ಕೆ ಹೋದರೆ ನನ್ನ ಕುಲುಕು ಕೊಂದು ಬರುತ್ತದೆ. ಬಿಡವ್ರೆ ಹೆಂಗೇನು? ಈಗ ನಾಡ್ದಾಗ್ತೀನಿ ನಿನ್ನ ಕಂಪ್ಲೇಂಟ್ ಅನ್ನು. ಮೊದಲು ನನ್ನ ಮನೆಗೆ ಪ್ರತಾಪ್, ಇವಳನ್ನು ಬಿಟ್ಟು ಹೋಗಕ್ಕೂ ನಾನೇನು ಸ್ಯಾಂಡನೇ ಅಲ್ಲ. ಈ ಗಂಡಗಲಿಯನ ಪಡಕಂದು ಹಾಕಿನಿ. ಇವಳೆಲ್ಲ ಬಂದು ನಿನ್ನ ಕಾಪಾಡಕ್ಕೆ ಬಂದಿಯಲ್ಲ, ನಿನ್ನ ತಂಗಿನೋ ನಿನ್ನ ಅಕ್ಕನ ಅಥವಾ ನಿನ್ನ ಮಾಡಿಕೊಳ್ಳ ಮಾಡಿದರೆ ನಾನು ಇವರ ತಂಗಿನಲ್ಲ, ಇವರ ಅಕ್ಕನಲ್ಲ, ನಾನು ಇವರ ಮನೆಯ ಮಡದಿಯಾಗೋಳು. ಮುಚ್ಚು ಬಾಯಿ ಹುಚ್ಚ ಎಣ್ಣೆ. ಹುಚ್ಚರಾಗಿ ಮಾತನಾಡಿದರೆ ಕೊಚ್ಚಿ ಬೇಕಾಗುತ್ತದೆ. ನೀನು ಯಾರೆಂಬುದು ನನಗೆ ಮೊದಲೇ ಗೊತ್ತಿಲ್ಲ. ನಾನನ್ನು ನಿನ್ನ ಕಾಪಾಡಿದ್ದೇನೆ. ನಿನ್ನ ದಾರಿಯನ್ನು ಮುಂದೆ ನೋಡಿಕ್ಕೆ ಹೋಗು. ಆಯ್ತು ಬಿಡಿ, ಈ ಚಾಂಡನಿಂದ ನನ್ನ ಮಾನ ಪ್ರಾಣ ಕಾಪಾಡಿದ್ರಲ್ಲ, ನನಗೆ ಅಷ್ಟೇ ಸಾಕು. ನಾನು ಬರುತ್ತೇನೆ. ನಿಲ್ಲು. ಲಂಚಕ್ಕಾಗಿ ಮಂಚವನ್ನು ಏರಿ ಮತ್ತೊಬ್ಬನ ಹಾಳು ಮಾಡಿದನಲ್ಲೇ ಮೂರ್ಖ ನನ್ನ ಮಗನ ಪ್ರತಾಪ್. ಈಗಲೇ ನಿಮ್ಮ ಚಂಡವನ್ನು ಕಡಿದು ವಿಷ ರಕ್ತವನ್ನು ಕುಡಿದು ನಾನು 10 ಕಾಗಿಗೆ ವಿಷ ಹಾಕಿ ಬರುತ್ತೇನೆ. ಸುಮ್ಮನೆ ಸಾಯದೆ ಹೊರಟಳೆ, ಅವಳ ಜೀವನ ಉಳಿಸುತ್ತೇನೆ. ಮತ್ತೆ ಇಲ್ಲಿ ಬರುತ್ತೇನೆ, ನಿಮ್ಮ ಇಬ್ಬರ ದೇಹವನ್ನು ಸೀಳಿ 10 ಕಾಗಿಗೆ ವಿಷಾಡಿ ಬರುತ್ತೇನೆ. ಯಾಚಾರ ಯಾಚಾರ ಕಚ್ಚದ ಮಾಡದೆ ಓಡಿ ಬಂದ ಕಚ್ಚದ ಎಬಿಸಿ ಓಡಿ ಬಂದ ಬಡಬಿಕರೆ. ಈಗಲೇ ನನ್ನ ಎದೆಯಲ್ಲಿ ಒಂದ ಸವಲು ಉರಿಲೆತ್ತಿದೆ. ಈ ಅಕ್ಕಿ ಜೋಲಿಂದ ನಿಮ್ಮ ಚಪ್ಪರವನ್ನು ಸುಟ್ಟಾಕಲಿಲ್ಲ. ನಾನು ನಿಮ್ಮ ಪಾಲಿನ ಯಮದೂತನಲ್ಲ. ನಡೆಯಿರಿ. ಈಗ ನಡೆದ ಘಟನೆಯಲ್ಲಿ ನನಗೆ ಏರಿಯದ ನಿಜವೇ ಇಳಿದು ಹೋಗಿದೆ. ನಾನು ಏನು ಮಾಡಬೇಕಂತ ಮಾತನಾಡಿ ಹೇಳುವುದಿಲ್ಲ, ಮಾಡಿ ತೋರಿಸುತ್ತೇನೆ. ನಡೀರಿ, ಒಂದು MR ಇಸ್ಕಿಯನ್ನು ತೆಗೆದುಕೊಂಡು ತಾಳ್ಮೆ ತೆಗೆದುಕೊಳ್ಳೋಣ. ಪ್ರತಾಪ್, ಈಗಲೇ ಚಟಪಡಿಸುತ್ತಿರುವ ನನ್ನ ಮನಸ್ಸು ಸಮಾಧಾನವಾಗಬೇಕೆಂದರೆ ಅವರಿಗೆ ಬಗೆ ಈ ಯಮಲಕ್ಕ ಅವರ ನಮ್ಮ ಕಾಲಡಿ ಬಿದ್ದು ಒತ್ತಾಡಿ ನರಳಿದರೆ ತಾಳ ಬಿಡಬೇಕ. ಅವರ ಎಡ ನೋಡಿ ನಾನು ಸಂತಸ ಪಡಬೇಕು. ಚದರಂಗಿ ಮಾತಾಡೋದ? ಎಲ್ಲಿಂದ ಮಾತಾಡಕತ್ತಿದ್ದೆ? ಎಲ್ಲಿಂದ ಮಾತಾಡಕತ್ತಿದ್ದೆ ಚದರಂಗಿ? ಏನು
ಪೈಕೇನ್ಯಾಗ ಹೋಗಿ ಮಾತಾಡಕತ್ತೀಯ? ಹಲೋ, ಕುಂತ್ಕೊಂಡು ಮಾತಾಡಕತ್ತೀಯ ನಿಂತ್ಕೊಂಡು ಮಾತಾಡಕತ್ತೀಯ? ಏನು ಕುಂತ್ಕೊಂಡು ಮಾತಾಡಕತ್ತೀಯ? ನೀರು ತರ್ಲೇನು? ಏನು ಅವತ್ತು ಫುಲ್ ಆಗಿದ್ಯಾ? ಸರಿ, ಏನೋ ನನ್ನ ನೋಡಕ್ ಬರಕತ್ತೀಯ? ಹಂಗಂದ್ರೆ ಜಲ್ದಿ ಬಂದ್ಬಿಡು. ಎದ್ರಂಗೆ ನನಗೊಂದು ಜೀವದ ಫೋನ್ ಕೊಡ್ಚಾಳ. ಒಂದು ನಮೂನಿ ಕುರಿಯಾಗ ಮಲಗಿದ್ರು ನೀತಿ ಬರವಲ್ದು, ಮರ್ಯಾಗ ಮಲಗಿದ್ರು ನೀತಿ ಬರವಲ್ದು. ಒಂದು ನಮೂನಿ ಅಕ್ಕಿ ಗುದ್ದಿನಾಗ ಎತ್ತು ಮತ್ತು ಆಕಳು ಓಡಾಡ್ದಂಗ ಆಕೈತ್ ನೋಡ್ರಿ ನಾನು ಬಾಳ. ಬೀರ ನಿನ್ನ ಮುಖ ನೋಡ್ದೆ ಎಷ್ಟ್ ದಿನ ಆಗೋಯ್ತು. ಯಪ್ಪ, ಎಲ್ಲಿ ಹೋಗಿದ್ದಿ ಇಷ್ಟು ದಿನ? ಚದುರಂಗಿ, ನೀವು ಊರಿಗೆ ನಾ ಮೊದಲು ಬಂದಾಗ ನನ್ನ ಕುರಿದು 5,000, ಈಗ ಅದಾವ ಬರೀ 500. ಅವ್ಯಾಕದವ ಅವು ಮಾರ್ಬಿಡ. ಮಾರ್ಬಿಟ್ಟು ಆಮೇಲೆ ಹಾಕುವಂತೀನಿ ನನಗೆ ರಾಜ್ಕುಮಾರ್. ಚದುರಂಗಿ ಅದಕ್ಕ ಕೊಡಿಸಿದೆ ನನಗೆ ನಿನ್ನ ಜೀವದ ಫೋನ್ನ. ಹುಚ್ಚು ಇಡಿಸಿದೆ ಫೋನಿನಾಗ ನನ್ನ ತಲೆನ. ಏ, ಅದು ಜೀವನದ ಫೋನ್ ಅಲ್ಲೋ, ನೀನು ಕ್ಯಾಪ್ರಶುಂಠಿ. ಜೀವ ಫೋನ್. ಬಾ ಇವಾಗ ನನ್ನ ಸೇರ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಡಿ ಹಿಡಿದು ನೀ ಬರುವಾಗ ಹಳ್ಳ ಹೊಡೆದಿದೆಯಾದವನ ಹುಡುಗಾನ ಮನ್ನ ಕಾಯ್ತು ನಿನ್ನ ಮ್ಯಾಗ ಗಡ್ಡ ಮಾಡಿದಿ ಮನದಾಗ ಇದೇ ನೋಡ ಭದ್ರ, ಈ ಬಡವನ ಗುಡಿಸಲು. ಈ ಗುಡಿಸಲ ನೋಡಬೇಕೆಂದು ನನಗೆ ಒಲೆದು ಬಂದ್ಯಾ ಭದ್ರ, ಒಲೆದು ಬಂದೆ. ನೋಡಿ, ಗುಡಿಸಲೇ ಆಗಲಿ. ಗುಡಿಸಲಿರುವ ಸಿಗುವ ಗಂಜಲಿ ಎಂತ ಶ್ರೀಮಂತ ಕೃತ್ಯಗಳು ಸಿಗುವುದಿಲ್ಲ ಕಣ್ರಿ, ಸಿಗುವುದಿಲ್ಲ. ಭದ್ರ, ನಾ ಗಂಜಿ ಕೊಡು ಬದುಕಿದರು ನನ್ನಿಂದಿದ್ದರು ಉಸುರು ಯಾರೂ ಹಾಕಬಾರದು. ರೀ, ಸುಮ್ಮನೆ ಸಾಹಿತ್ಯದ ನನ್ನನ್ನು ಕಾಪಾಡಿದ್ರು. ಈ ಸಮಾಜದ ನನಗೆ ದಾರಿ ಕಟ್ಟಿಕೊಂಡು ಸತಿ ಕೊಟ್ಟಿದ್ದೀರ ಅಂದ್ಮೇಲೆ ನಿಮ್ಮನ್ನು ಬಿಟ್ಟಿರಲು ಸಾಧ್ಯವೇನ್ರಿ? ಇಲ್ಲ ಭದ್ರ, ಆ ದೇವರು ನಮ್ಮ ಇಬ್ಬರ ಬಾಳು ಎಷ್ಟು ಗಟ್ಟಿಯಾಗಿಟ್ಟಿದ್ದಾನೆ ನಾ ಕಾಣೆ. ನೋಡಿ, ನೀವು ಕೋಪದಿಂದ ಮಾತನಾಡಿದ್ರೆ ನಿಮ್ಮ ಕಾಲಲ್ಲಿ ಬಿದ್ದಿರ್ತೇನೆ. ಅದೇ ನನ್ನ ಜೊತೆ ನಗು ನಗುತ್ತಿದ್ರೆ ನಿಮ್ಮ ಕೈ ಹಿಡಿದು ನಾನು ಕೂಡ ನಿಲ್ತೇನೆ. ಭದ್ರ, ಈ ಮನೆಯಲ್ಲಿ ಯಾವತ್ತಿ ಸದಾ ನಗನಗುತ್ತಾನೆ ಇರ್ಬೇಕಲ್ಲ. ಸುಮ್ಮನೆ ನಗ್ತಾರೆ ಹೇಗ್ರಿ? ಹೇಗ್ ನಿಲ್ಬೇಕಂತ ಹೇಳಿದ್ರೆ ನಾನು ನಗಸಲಿ ನಾನಿದ್ದೇನಲ್ಲ. ಆಯ್ತು ಬಿಡಿ, ನೀವು ಹೇಳಿದ್ಮೇಲೆ ಲಕ್ಷ್ಮಿ. ಇದು ನಮ್ಮ ಹೊಸ ಬಾಳಿನ ಖುಷಿ ನೋಟ. ಈಗಲೇ ಶುರುವಾಗಲಿ ನಮ್ಮ ಪ್ರೇಮದ ಆಟ. ಇಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ಓಕೆ. ನನ್ನೊಡದಿ ಬಾ, ನನ್ನೆಂದು ನೀ ಸೇರು ಬಾ, ನಿನಗಾಗಿಯೇ ಈ ಜೀವವು, ನಿನಗಾಗಿಯೇ ನಾನು
ನನ್ನೊಡತಿ ಬಾ ನನ್ನೆದುರು ಸೇರು ಬಾ ಮನದಲ್ಲಿ ಪ್ರೀತಿಸಿದೆ ಇದು ನಿನ್ನ ನೋಡಲು ಈ ಜೀವವೇ ಕಾದಿದೆ ಈ ಜೀವನ ನಂಬಿದೆ ಈ ಜೀವನ ನಂಬಿದೆ ನಿನ್ನಗಾಗಿದೆ ಇರುವೆಯ ಗೆಳತಿ ಬೇಕ ಕಡ್ಲಿಕೈ ನನ್ನೊಡತಿ ಬಾ ನನ್ನೆಂದು ಸೇರು ಬಾ ನೀನೇ ತಾನೇ ಈ ಜೀವದ ಕಲ್ಪನೆ ತಾನೇ ಈ ಜೀವದ ಪ್ರೇರಣೆ ಈ ಜೀವದ ಪ್ರೇರಣೆ ಈ ಜೀವದ ಪ್ರೇರಣೆ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಬಿಡುವ ಹೋಗಿ ನೋಡಲಿ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಬಿಡುವ ಹೋಗಿ ನೋಡಲಿ ಅತ್ತಿಗೆ ಅಣ್ಣ ನನ್ನನ್ನು ಕ್ಷಮಿಸಿ. ನಿಮ್ಮನ್ನ ಕೇಳಲು ನಾನೊಂದು ದೊಡ್ಡ ತಪ್ಪು ಮಾಡಿದೆ. ಏನ್ರಿ ಇವರು ನಮ್ಮ ಮಾವನವ್ರಿ? ಒಂದು ನಿಮಿಷ ಇರ್ರಿ ಅತ್ತಿಗೆ. ನಿಮಗೋಸ್ಕರ ಕುಡಿಯಲು ನೀರು ತರುತ್ತೇನೆ. ಏನ್ರಿ ಮುಖ ಇರಲಿ ಹೇಳಿ. ನಾನು ಬಂದ ಕ್ಷಣವೇ ತಿಳಿದುಕೊಂಡು ಬಿಟ್ಟೆ, ನನ್ನ ತಮ್ಮ ನನಗೆ ತಕ್ಕ ಸೊಸೆಯನ್ನೇ ತಂದಿದ್ದಾನೆ. ಅಣ್ಣ ಕಮ್ಮಿ ಆದ್ರೆ ಅಡ್ಡಿ ನಾನು ನಿನ್ನಕ್ಕೆ ನಾನು ಹುಡುಕಿ ತರಬೇಕಂತ ಇದ್ದ ಕನ್ಯೆಯನ್ನ ನೀನೇ ಹುಡುಕಿ ತಂದಿದ್ಯಪ್ಪ. ಅಕ್ಕ ಮಾವ ನಿಮ್ಮನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ನನಗೆ ಆಶೀರ್ವಾದ. ತುಂಗ ಭದ್ರ ಇಬ್ಬರು ಸೇರಿ ಒಂದು ಒಳೆಯರಿದಂತೆ ನೀವಿಬ್ಬರು ಈ ಮನೆಯಲ್ಲಿ ಒಂದುಗೂಡಿ ಈ ನಮ್ಮ ಅಂಗಳದಲ್ಲಿ ಈ ನಿಮ್ಮ ಒಂಬೆಳಕಿನ ದೀಪವನ್ನೇ ಹಚ್ಚಿ ಬಿಡ್ರಿ, ಇದೇ ಸಂತೋಷದಲ್ಲಿ. ಸ್ವಾಮಿ, ಈ ಸ್ಥಿತಿಯಲ್ಲಿ ನಾನು ಹಚ್ಚಕ್ಕಾಗಲ್ಲ, ಹೊಸ ಸಸ್ಯ ಕಣ್ಣು ಹಚ್ಚಿಸ್ತೀನಿ.